ಸರ್ ನಮ್ಮ ಹೆಸರು ವಿದ್ಯಾಸಾಗರ್ ಅಂತ. ನಮ್ದು ಆ್ಯಕ್ಚುಲಿ ನಮ್ಮೂರು ಬಂದು ತುಮಕೂರು ಡಿಸ್ಟಿಕ್ ಪಾವಗಡ ತಾಲೂಕು. ಆ್ಯಕ್ಚುಲಿ ನನಗೆ ಸ್ಕೂಲು ಕಾಲೇಜ್ ಡೇಸಲ್ಲೇ ನನಗೆ ಫೈಲ್ಸ್ ಬಂದಿತ್ತು. ಫೈಲ್ಸಲ್ಲಿ ಲೋಕಲ್ ತುಮಕೂರಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡೆ ಒಂದು ಸರಿ. ಆಮೇಲೆ ಒಂದು 1 ಇಯರ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಬಂತು. ಮತ್ತೆ ಯಾರೋ ರೆಫರ್ ಮಾಡಿದ್ದಕ್ಕೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಇದು ವಿಜಯನಗರಲ್ಲಿ GM ಹಾಸ್ಪಿಟಲ್ ಅಂತ ಇತ್ತು, ವಿಜಯನಗರ ಬಸ್ ಸ್ಟಾಪ್ ಆಪೋಸಿಟ್ಟು. ಅಲ್ಲಿ ಬಂದು ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಮತ್ತೆ ಹೋದೆ ಎಜುಕೇಷನ್ಗೆ. ಆಮೇಲೆ 1.5 ಇಯರ್ ಆದಮೇಲೆ ಮತ್ತೆ ಬಂತು ಬೆಂಗಳೂರಿಗೆ ಜಾಬ್ಗೆ ಅಂತ ಬಂದೆ ನಾನು. ಆವಾಗ ಮತ್ತೆ ಇಲ್ಲಿ ಬಂದಮೇಲೆ ಒಂದು ಸಲ ಬಂತು, ಇನ್ನೊಂದು ಸಲ ಬಂತು. ಇಲ್ಲಿ ಬಂದಮೇಲೆ ಒಂದು ಲೋಕಲ್ ಸಾಬ್ರು ಅದಕ್ಕೆ ಹೋದೆ. ಅಲ್ಲೋದಾಗ ಮತ್ತೆ ಅವ್ರೇನೋ ಥ್ರೆಡ್ ಹಾಕಿ ಮಾಡಿದ್ರು. ಒಂದು 6 ಮಂತ್ಸ್ ಆದಮೇಲೆ ಮತ್ತೆ ಬಂತು. ಮತ್ತೆ ಬಂದಮೇಲೆ 2004 ದಿ ರಿಪಬ್ಲಿಕ್ ಹಾಸ್ಪಿಟಲ್ ಅಂತ ರೆಸಿಡೆನ್ಸಿ ರೋಡಲ್ಲಿದೆ. ಅಲ್ಲಿ ಯಾರೋ ವಿಜಯ ಕರ್ನಾಟಕ ಪೇಪರಲ್ಲಿ ಆ್ಯಡ್ ಬಂದಾಗ ನೋಡಿಕೊಂಡು ಡಾಕ್ಟರ್ ಮೆನನ್ ಅಂತ ಅಲ್ಲಿ ಹೋದೆ ಆಪ್ರೇಷನ್ ಮಾಡಿದ್ರು. ಅಲ್ಲಿಂದ 2025ವರೆಗೂ ಏಪ್ರಿಲ್ವರೆಗೂ ನನಗೇನು ತೊಂದರೆ ಆಗಿಲ್ಲ. ಆಮೇಲೆ ಏನಾಯಿತು, ಸ್ವಲ್ಪ ಏನೋ ಫುಡ್ ಪ್ರಾಬ್ಲಮ್ಮು, ನಾನ್ ವೆಜ್ ಎಲ್ಲ ಜಾಸ್ತಿ ತಿಂತೀನಿ. ಹಂಗಾಗಿ ಅದೆಲ್ಲ ಜಾಸ್ತಿ ನಾನ್ ವೆಜ್ ತಿಂದು ಬಟ್ ಫುಡ್ ಇದರಿಂದನೇ ನನಗೆ ಏನೋ ಹೊಟ್ಟೆ ನೋವು, ಲೂಸ್ ಮೋಷನ್ ಬರೋ ಥರ ಆಗೋದು, ಒಂಥರ ಉರಿಯೋದು ಅದೆಲ್ಲ ಸ್ಟಾರ್ಟ್ ಆಯಿತು. ನಾನು ಲೋಕಲ್ ಡಾಕ್ಟರ್ ಹತ್ರ ಹೋದೆ, ಅಲ್ಲೇ ನಮ್ಮ ಮನೆ ಹತ್ರ. ಇವಾಗ ಬೆಂಗಳೂರಲ್ಲಿ ಇರೋದು ನಾನು MES ರೋಡ್ ಮುತ್ಯಾಲನಗರಲ್ಲಿ ವರ್ಕ್ ಮಾಡ್ತಾ ಇರೋದು. ಹಿಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಅಂತ ದೊಡ್ಡಬಳ್ಳಾಪುರದಲ್ಲಿ. ಡೈಲಿ 40 ಕಿಲೋಮೀಟರ್ಸ್ ಹೋಗೋದು, 40 ಕಿಲೋಮೀಟರ್ಸ್ ಬರೋದು, ಕುತ್ಕೊಳೋದು ನಮ್ಮದೆಲ್ಲ ಲ್ಯಾಪ್ಟಾಪ್ ವರ್ಕು. ಹಂಗಾಗಿ ಟ್ರಾವೆಲಿಂಗು ಪ್ಲಸ್ ನಾನ್ ವೆಜ್ ಸಿಕ್ಕಾಪಟ್ಟೆ ತಿನ್ನೋದು ಮತ್ತು ಫುಡ್ಡು ಎಲ್ಲ ಅನ್ಕಂಟ್ರೋಲ್ ಎಲ್ಲ ಮಾಡಿದೆ. ಆಮೇಲೆ ಏನಾಯಿತು, ಮತ್ತೆ ಇವಾಗ ಸ್ಟಾರ್ಟ್ ಆದ ಲೋಕಲ್ ಡಾಕ್ಟರ್ ಹತ್ರ ಹೋದೆ. ಅವರು ಏನು ಹೊಟ್ಟೆ ಉರಿತಾ ಇದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು. ಅದು ಆಗಲಿಲ್ಲ, 2 ವೀಕ್ಸ್ ಆದರೂ ಹೋಗಲಿಲ್ಲ. ಆಮೇಲೆ ಏನು ಮಾಡಿದೆ, ಇದನ್ನು ಫೈಲ್ಸ್ ಇರ್ಬೋದು ಅಂದ್ಬಿಟ್ಟು ನಮ್ಮ ಕೊಲ್ಲಿಗೆ ಇದ್ಕೊಂಡು ಇಲ್ಲೇ ಮತ್ತೆ ಡಾಕ್ಟರ್ ಸಾಬ್ರ ಹತ್ರ ಇಲ್ಲಿ ಇದೆ, ಅಲ್ಲಿ ಸಾಬ್ರುಗಳ ಹತ್ರ ರೆಫರ್ ಮಾಡಿದ್ರು. ಅವ್ರು ಚೆನ್ನಾಗಿ ಮಾಡ್ತಾರೆ ಹೋಗಂತ. ಅಲ್ಲಿ ಹೋದರೆ ಅವ್ರೇನೋ ಫೈಲ್ಸ್ ಅಂದ್ಬಿಟ್ಟು ಥ್ರೆಡ್ ಕಟ್ಟಿ 10 ಡೇಸ್ಗೆ ಇದಾಯಿತು. May 8 ಮಾಡಿಸ್ಕೊಂಡೆ ಅವ್ರ ಹತ್ರ. ಆಮೇಲೆ May 18 ಮತ್ತೆ ಆಫೀಸ್ಗೆ ಹೋದೆ. 40 ಕಿಲೋಮೀಟರ್ಸ್ ಜರ್ನಿ ಮಾಡಿ ಬಂದೆ. ಅವತ್ತು ಸಾಯಂಕಾಲ ನನಗೆ ಹೋಗಿ ಬಂದಮೇಲೆ ಒಂಥರ ಚಿಕ್ಕ ಗುಳ್ಳೆ ಪಕ್ಕದಲ್ಲಿ ಪುರ ಆಯಿತು. ಅದೇನಾಯ್ತು ಅಂದರೆ ಅದು ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಯಿತು. ಅದು ಮತ್ತೆ ಮಾರನೇ ದಿನ ಅವ್ರ ಹತ್ರ ಹೋದೆ. ಅವರೇನಂದ್ರು ಫೈಲ್ಸ್ ನಮ್ಮದೆಲ್ಲ ಕ್ಲಿಯರ್ ಆಗಿದೆ, ಇದು ಬಂದು ಪುರ ಅಂತ ರಕ್ತದ ಗುಳ್ಳೆ ಥರ, ಇದೊಂದು ಸ್ವಲ್ಪ ದಿನ ದೊಡ್ಡದಾಗಿಬಿಟ್ಟು ಹೊರದೋಗುತ್ತೆ, ಒಂದು 10 ಡೇಸ್ ಆಯಿಂಟ್ಮೆಂಟು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು. ಆಮೇಲೆ ಅವ್ರ ಹತ್ರ 10 ಡೇಸ್ ಆದಮೇಲೆ ಮತ್ತೆ ಹೋದೆ. ಅದು ನೋವೆಲ್ಲ ಅನುಭವಿಸಿದೆ. 1 ತಿಂಗಳು 2 ತಿಂಗಳು ಡ್ಯೂಟಿಗೆ ಹೋಗಿಲ್ಲ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಮೇಲೆ ಏನಾಯಿತು, ಅವ್ರ ಹತ್ರ ಹೋದೆ. June 2 ಹೋದಾಗ ಅವರು ಅದು ದೊಡ್ಡದಾಗಿಬಿಟ್ಟಿತ್ತು. ಆಮೇಲೆ ಅವ್ರ ಹತ್ರ ಇಲ್ಲಪ್ಪ ನಾವು ಕಟ್ ಮಾಡಲ್ಲ, ಇದನ್ನೆಲ್ಲ ಹಾಸ್ಪಿಟ್ಲಿಗೆ ಆಪ್ರೇಷನ್ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ನಮ್ಮ ಡಾಕ್ಟ್ರ್ ಇದು MES ರೋಡಲ್ಲಿ ಬೆನ್ಕ ಡಾಕ್ಟ್ರ್ ಅಂತ ಇದ್ದಾರೆ ಒಬ್ಬರು, ಲೋಗ ಅಂದರೆ ಫ್ಯಾಮಿಲಿ ಡಾಕ್ಟ್ರ್. ಅವ್ರ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡೋ ಅಂತ ಹೋದೆ. ಅವ್ರು ನೋಡ್ಕೊಂಡು ಇದು ಕುರ ಅಂತಾರೆ ಅಲ್ಲಿ ಕಡೆ, ಇದು ಹೇಳಿ ಸರ್ ನಮ್ದು ಇನ್ಶೂರೆನ್ಸ್ ಇದೆ, ನಾನು MES ರಾಮಯ್ಯ ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅಂದರೆ, ಇಲ್ಲ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇದು ಮಾಡಿದ್ರು. 2 ದಿನ ಬಿಟ್ಕೊಂಡು ಬಾ ಅಂದರು. ಅವರು ಇದು ಬ್ಲೇಡಲ್ಲಿ 1 ಇಂಚ್ ಒಳಗಡೆ 1 ಇಂಚ್ ಲೆಂತ್ ಕೊಯ್ದುಬಿಟ್ಟು ಓಪನ್ ಮಾಡಿಬಿಟ್ಟು ಅದು ಡೈಲಿ ಬಸ್ ಬರ್ತಿತ್ತು. ನಾನೇ ಇಲ್ಲ ಡ್ರೆಸ್ಸಿಂಗ್ ಮಾಡ್ಕೊತೆ. ಬೆಳಗ್ಗೆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಆ್ಯಂಟಿಬಯೋಟಿಕ್ಕು, ಈವ್ನಿಂಗ್ ಬರ್ತಾಯಿತ್ತು. ಅದನ್ನೆಲ್ಲ ವಾಶ್ ಮಾಡಿಕೊಂಡು ನಾನೇ ಇದು ಮಾಡಿಕೊಂಡೆ. ಆಮೇಲೆ ನೈಟ್ ಹಾಕ್ಕೊಂಡ್ರೆ ಬೆಳಗ್ಗೆ ಬರೋದು. ಈ ಥರ 1 ಮಂತ್ ಇದು ಮಾಡಿದೆ. 1 ಮಂತ್ 4 ಡೇಸ್ ಆಯಿತು. ಆಮೇಲೆ ಹಿಂಗೆ ಹೋದೆ ಆಫೀಸ್ಗೆ, ಹಂಗೆ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ನಮ್ಮ ಕೊಲ್ಲಿಗೆ ಒಬ್ಬರು ಇದ್ದರು, ಮಮತಾ ಅಂತ. ಸರ್ ಏನು ಸರ್ ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀರಾ, ಮಗದಾಗ ಕಳೆ ಇಲ್ಲ ನಂಗೆ ಹಿಂಗೆ ಆಗಿತ್ತು ಅಂದರೆ, ಸರ್ ನಮ್ಮ ಹಸ್ಬೆಂಡ್ ಒಬ್ರು ಹಿಂಗೆ ಆಗಿತ್ತು, ಅವರು 1 ತಿಂಗಳೆಲ್ಲ ಸಾಬ್ರುಗಳ ಹತ್ರ ಹೋಗಿ ಮಾಡಿಸ್ಕೊಬಂದು ಇದೆಲ್ಲ ಆಗಿ ಆಮೇಲೆ ಮತ್ತೆ ಅವರು ಸ್ಮೈಲ್ಸ್ ಹಾಸ್ಪಿಟ್ಲಿಗೆ ಜಾನ್ವಿ ಮೇಡಮ್ ರೆಫರ್ ಮಾಡಿದ್ರು. ಜಾನ್ವಿ ಮೇಡಮ್ ಅವರು ರೆಫರ್ ಮಾಡಿದ್ರು. ಅವಾಗ ಬಂದು ಸ್ಮೈಲ್ಸ್ಗೆ ಹೋದ್ರು. ಅವ್ರಿಗೆ ಇವಾಗ ಚೆನ್ನಾಗಿದ್ದಾರೆ ಸರ್, ಅವರು ಹಿಂಗೆ ಅವ್ರಿಗೂ ಅಷ್ಟೇ ತುಂಬ ಅನುಭವಿಸಿದ್ದಾರೆ ಅಂತ. ನೀವು ಆವಾಗ ನಾನೇನು ಮಾಡಿದೆ, ಆಫೀಸಲ್ಲಿ 9ನೇ ತಾರೀಕು ಬೆಳಗ್ಗೆ ಅವ್ರು ಹೇಳಿದ್ದು TTL ಬಂದಾಗ ಆಫೀಸಿಗೆ. ಆಮೇಲೆ ನಾನು ನನ್ನ ಸೀಟ್ಗೆ ಹೋಗಿ ಮೊಬೈಲ್ ನೋಡಿದೆ, ಓಪನ್ ಮಾಡಿದೆ, ಗೂಗಲಲ್ಲಿ ಹೋದೆ, ಸ್ಮೈಲ್ಸ್ ಅಂತ ಹೊಡೆದೆ. ಮತ್ತೆ ಇರೋದನ್ನ ಡೈರೆಕ್ಟ್ ಕಾಲ್ ಅಂತ ಇತ್ತು, ಡೈರೆಕ್ಟ್ ಫೋನ್ ಮಾಡಿದೆ. ಡೈರೆಕ್ಟ್ ಸರ್ಗೆ ಹೋಯ್ತು. ಸರ್ಗೆ ಸರ್ ನನಗೆ ಹಿಂಗೆ ಆಗಿದೆ, ನನಗೆ ಇವತ್ತೇ ಬೇಕಪ್ಪ, ಇವತ್ತು ಸಿಗಲ್ಲ, ನಾಳೆ ಬೆಳಗ್ಗೆ 11 ಗಂಟೆಗೆ ಬಂತ ಹೇಳಿದ್ರು. ಸರ್ಗೆ ಹೋಯ್ತು, ಯಾರಿಗೂ ಹೋಯ್ತು, ಡಾಕ್ಟರ್ ಪರಮೇಶ್ವರ್ ಬೇಕಂತ ಹೇಳಿದೆ. ಆಮೇಲೆ ಅವರು 11 ಗಂಟೆಗೆ ಬಂದರು. ನಾನು 10ನೇ ತಾರೀಕು 11 ಗಂಟೆಗೆ ಬಂದೆ, ಗುರುವಾರ. ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ಮೇಲೆ ಸರ್ ಕೇಳಿದ್ರು, ಸರ್ ಏನಂದರು, ಸಾಬ್ರ ಹತ್ರ ಮಾಡ್ತಿದ್ಯಪ್ಪ? ಹೌದು ಸರ್ ಅಂತೆ. ಏನಪ್ಪ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಬಂದೆ. ಸರ ನೀನೇನು ಭಯ ಪಡಬೇಡ, ನಾನು ಇದ್ದೀನಿ, ನಾನೆಲ್ಲರೇ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂದರು. ಸರಿ MRI ಸ್ಕ್ಯಾನ್ ಮಾಡಿಸ್ಕೊಬಂದೆ. ಅಲ್ಲಿ ಹೋಗಿ ರೆಸಿಡೆನ್ಸ್ ಇದು ಫ್ರೇಜರ್ ಟೌನ್ಗೆ ಹೋಗಿ ಮಾಡಿಸ್ಕೊಬಂದೆ. ಸದಾಶಿವನವ್ರಿಗೆ ಹೋದರೆ ಅವರಲ್ಲಿ ಕಳಿಸಿದ್ರು. ಅಲ್ಲಿ ಹೋಗಿ ಮಾಡಿಸ್ಕೊಬಂದ್ಮೇಲೆ ಸರ್ ಮೀಟ್ ಮಾಡಿದೆ. ಅವರು ಸರಿ ಅಡ್ಮಿಟ್ ಆಗೋದು. ಅವ್ರು ಸಾಯಂಕಾಲ 7 ಗಂಟೆಗೆ ಅಡ್ಮಿಟ್ ಮಾಡಿದೆ. ಮಾರನೇ ದಿನ ಕೊಲೊನೋಸ್ಕೋಪಿ ಅದೆಲ್ಲ ಮಾಡಿಬಿಟ್ಟು ಇನ್ಫೆಕ್ಷನ್ ಚೆಕ್ ಮಾಡಿ ಅದೆಲ್ಲ ಚೆಕ್ ಆದಮೇಲೆ
ಕಾಂಪ್ಲೆಕ್ಸ್ ಇದಕ್ಕೆ 3 ಗಂಟೆನೋ 2:30ಗೆ ನನಗೆ ತೊಗೊಂಡೋದ್ರು ಒಟ್ಟಿಗೆ. ಅಲ್ಲಿ ಮಾಡಿದ್ರು. ಮತ್ತು ಆರಾಮಾಗಿ ಒಂದು 2 ದಿನ ಏನೂ ನೋವಿಲ್ಲ. 3ನೇ ದಿನ ಏನೂ ನೋವಿರಲಿಲ್ಲ. ಅವ್ರು ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಪ್ಲಸ್ ಒಂದು ಮೆಡಿಸಿನ್ಸ್ ಆ ಥರನೇ ಇದ್ವೇನೋ. ಮತ್ತು ಆರಾಮಾಗಿತ್ತು. ಮತ್ತೆ ಒಂದು 2-3 ದಿನ ಲೈಟಾಗಿ ನೋವ್ತಿತ್ತು ಅಷ್ಟೇ. ಆಮೇಲೆ ಟ್ಯಾಬ್ಲೆಟ್ಸ್ ಹಾಕೋ ಅವ್ರು ಕೊಟ್ಟಿರೋ ಫಾಲೋಅಪ್ ನನ್ನ ಹತ್ರ ಶೀಟ್ ಕೊಟ್ಟಿದ್ರು, ಅದು 2 ಶೀಟ್ಸು. ಅದರಲ್ಲಿ ಏನೇನಿದೆ ಅದೇ ಥರನೇ ನಾನು ಫಾಲೋಅಪ್ ಮಾಡ್ಕೊಂಡೋದೆ. ಈವನ್ ಸಿಟ್ಟು ಬಾತ್ ಆಗಲಿ, ಇನ್ನು 20 ಡೇಸ್ ಇಲ್ಲೇ ಕಂಟಿನ್ಯೂಸ್ ಆಗಿ ಆಪ್ರೇಷನ್ ಆದಮೇಲೆ ನೆಕ್ಸ್ಟ್ ಡೇಯಿಂದ 20 ಡೇಸ್ ಇಲ್ಲೇ ಬಂದು ಪವನ್ ಹತ್ರ ನಾನು ಡ್ರೆಸ್ಸಿಂಗ್ ಮಾಡಿಸ್ಕೊತಾ ಇದ್ದೆ. ಅಪ್ ಟು ಲಾಸ್ಟ್ ಸ್ಯಾಟರ್ಡೇವರೆಗೂ ಇಲ್ಲೇ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡೆ. ಫ್ರೈಡೇವರೆಗೂ. ಸಾಟರ್ಡೆ ಮತ್ತೆ ನಾನು 200 ಕಿಲೋಮೀಟರ್ಸ್ ಕಾರಲ್ಲಿ ಹೋಗ್ಬಿಟ್ಟು ನಮ್ಮೂರಿಗೆ ಹೋಗಿ ಕೆಲಸ ಇತ್ತು ಮುಗಿಸ್ಕೊಂಡು ಮತ್ತೆ 200 ಕಿಲೋಮೀಟರ್ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ನಿನ್ನೆ ಭಾನುವಾರ ರೆಸ್ಟ್ ತೊಗೊಂಡೆ. ಆಮೇಲೆ ನಿನ್ನೆ ಬಸ್ಸಲ್ಲಿ 3 ಬಸ್ ಚೇಂಜ್ ಮಾಡ್ಕೊಂಡಿದ್ದೆ. 230 ಕಿಲೋಮೀಟರ್ಸ್ ಹೋಗಿದ್ದು, 230 ಕಿಲೋಮೀಟರ್ಸ್ ಬಂದಿದ್ದು. ಏನೂ ತೊಂದರೆ ಆಗಿಲ್ಲ. ತೊಂದರೆ ಏನಾಗಿಲ್ಲ. ಬಸ್ಸಲ್ಲಿ ಬರೋವಾಗ ತುಂಬ ಹೊತ್ತು 5 ಅವರ್ಸ್ ಜರ್ನಿ ಬರೋವಾಗ ಅವಾಗ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಅಂದರೆ ಹಂಗೆ ಅಂದ್ಕೊಂಡು ಎತ್ಕೊಂಡು ಬರ್ತಾ ಇದೆ ಅಷ್ಟೇ. ಸ್ವಲ್ಪ ಆರಾಮಾಗಿತ್ತು. ಬಂದಮೇಲೆ ಮನೆಗೆ ಬಂದಿದ್ದ ತಕ್ಷಣ ಸಿಟ್ಟು ಬಾತ್ ಮಾಡಿಕೊಂಡು ಡ್ರೆಸ್ಸಿಂಗ್ ಮಾಡಿಕೊಂಡು ಆಯಿಂಟ್ಮೆಂಟ್ ಹಚ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟೆ. ಒಳ್ಳೆ ನಿದ್ದೆ, ಒಳ್ಳೆ ಇದು. ಇವತ್ತು ಚೆಕಪ್ ಇತ್ತು, ಬಂದೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದೆ. ತುಂಬ ಎಲ್ಲರಿಗೂ ಏನು ಹೇಳುತ್ತೆ ಅಂದರೆ, ನನ್ನ ಈ ವಿಡಿಯೋ ನೋಡಿರೋರಿಗೆ ದಯವಿಟ್ಟು ಚಿಕ್ಕದಾಗಲಿ ಪೈಲ್ಸ್ ಆಗಲಿ ಫಿಸಿಕಲ್ ಆಗಲಿ ಏನೇ ಆಗಲಿ ಉರಿ ಆಗಲಿ ಏನೇ ಆಗಲಿ ದಯವಿಟ್ಟು ಸ್ಮೈಲ್ಸ್ ಹಾಸ್ಪಿಟ್ಲ್ ಬನ್ನಿ. ಡಾಕ್ಟರ್ ಪರಮೇಶ್ವರ್ ಸರ್ ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ಅವರು ಬಡವರಿದ್ದರು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಏನು ಯೋಚನೆ ಮಾಡಬೇಡಿ. ಅವರೆಲ್ಲ ಒಳ್ಳೆ ಕನ್ಸಲ್ಟೆನ್ಸಿ. ಅವರೆಲ್ಲ ಬಡವರು ಕೂಡ ಚೆನ್ನಾಗಿ ಕಮ್ಮಿಗೆ ಅಮೌಂಟ್ ಇದು ಮಾಡಿಕೊಡ್ತಾರೆ. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತಾರೆ. ಅವ್ರು ಇಲ್ಲಿ ಬಂದಿರೋರು ಯಾವತ್ತೂ ರಿಟರ್ನ್ ಇನ್ನೊಂದು ಸಾರಿ ಬಂದಿರೋದಿಲ್ಲ. ಎಲ್ಲ ಸಕ್ಸಸ್ ಆಗೇ ಹೋಗಿರೋದು. ಆ ಥರ ಹಾಸ್ಪಿಟ್ಲ್ ಇದು ಸ್ಮೈಲ್ಸು. ನಾನು ಹಿಂಗೆ ಗೂಗಲಲ್ಲಿ ನೋಡ್ಕೊಂಡು ಬಂದೆ. ನನಗೆ ಆ ಮಮತಾ ಮೇಡಮ್ ಯಾರೋ ನಮ್ಮ ಕೊಲಿಗು ಪಾಪ ಅವರು ಕೈ ಮುಗಿದು ನೆಕ್ಸ್ಟ್ ನಮ್ಮ ಡಾಕ್ಟ್ರಿಗೆ ಕೈ ಮುಗಿದು. ನಮ್ಮ ಡಾಕ್ಟ್ರು ನನಗೆ ಈ ಲೆವೆಲ್ಗೆ ತಂದು, ಯಾಕಂದರೆ ಜೀವನದಲ್ಲಿ ಇದು 5ನೇ ಸಾರಿ ಆಪ್ರೇಷನ್. ನನಗೆ ಪೈಲ್ಸ್ ಆಲ್ರೆಡಿ 4 ಸಾರಿ ಮಾಡಿಸ್ಕೊಬಿಟ್ಟಿದ್ದೆ. ಇದು ಇವತ್ತಿಗೆ ನನಗೆ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು ಒಂಥರ. ಯಾಕಂದರೆ 3 ತಿಂಗಳು ಅನುಭವಿಸಿದ್ದೀನಿ. 3 ತಿಂಗಳು ಡ್ಯೂಟಿಗೆ ಹೋಗಿಲ್ಲ ನಾನು. ಆ ನೋವು ನಿದ್ದೆ ಮಾತ್ರ ತೊಗೊಂಡಿದ್ದೀನಿ ನಾನು ಮಲ್ಗಕ್ಕೆ 2 ಮಂತ್ಸ್ ಬ್ಯಾಕು. ಅವೆಲ್ಲ ಯಾಕೆ ಕೇಳಬೇಕು. ಬಟ್ ನಮ್ಮ ಡಾಕ್ಟ್ರು ನನಗೆ ಒಂದು ಜೀವನ ಕೊಟ್ಟರು. ನಾನೊಂದು ಹಂತದಲ್ಲಿ ಸತ್ತೋಗ್ಬೇಕು ಅಂದ್ಕೊಂಡಿದ್ದೆ. ಮೇಲ್ಗಡೆ ಬಿದ್ದು ನೋವು ತಡೆಯೋಕ್ಕಾಗಿದೆ. ಆಮೇಲೆ ನಮ್ಮ ಮಕ್ಕಳು ನೋಡಿಬಿಟ್ಟು ಅವ್ರಿಗಾದ್ರೂ ಇರ್ಬೇಕು ಅಂದ್ಬಿಟ್ಟು ಬಂದೆ ವಾಪಸ್ 12 ನೈಟ್ನೇ 12:30. ಆಮೇಲೆ ಇದೆಲ್ಲ ಆದಮೇಲೆ ನಮ್ಮ ಡಾಕ್ಟ್ರು ನಾನು ಒಂದೇ ಹೇಳೋದು ವೀಕ್ಷಕರಿಗೆ, ದಯವಿಟ್ಟು ಸ್ಮೈಲ್ಸ್ ಹಾಸ್ಪಿಟ್ಲಿಗೆ ಬನ್ನಿ. ನಮ್ಮ ಡಾಕ್ಟರ್ ಪರಮೇಶ್ವರ ಸರ್ ಇದ್ದಾರೆ, ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಅವರು ಎಲ್ಲ ಟೆಸ್ಟು ಸ್ಟಡಿ ಮಾಡಿ ಆಮೇಲೆ ಅವರೇ ಟ್ರೀಟ್ಮೆಂಟ್ ಕೊಡೋದು. ಸುಮ್ಮನೆ ಬೇರೆಯವ್ರ ಥರ ಕಣ್ಣು ಮುಚ್ಕೊಂಡು ಇದು ಪೈಲ್ಸು ಇದು ಪಿಸ್ತೂಲ್ ಅಂತ ಇದು ಮಾಡಲ್ಲ. ಯಾಕಂದರೆ ಮೋಸ ಹೋಗಿದ್ದೆ ನಾನು. 5ನೇ ಸಾರಿ ಇದಾಗ್ತಾ ಹೋಗ್ಬಿಟ್ಟು ಫೈನಲಾಗಿ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಡಾಕ್ಟರ್ ಪರಮೇಶ್ವರ್ಗೆ ಕೈ ಮುಗಿದ್ಬಿಟ್ಟು